ಸಿಗುತ್ತೆ. ಅದಕ್ಕೂ ಹಂಗಾಗಿ ಅದು ಮಾಡ್ತಾರೆ. ಕಾರ್ಪೊರೇಟ್ ದೇ ವಾಂಟ್ ಟು ಮೇಕ್ ದೇರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಪ್ರೈಮ್ ಟೈಮ್. ಸೊ ವೇರ್ ಎವರ್ ದ ಹೈಪ್ಸ್ ದೇ ಆರ್ ಕ್ರಿಯೇಟಿಂಗ್ ದಟ್ ಇಸ್ ಬಿಕಮ್ಸ್ ಅ ಪ್ರೈಮ್ ಟೈಮ್. ಸೊ ಮನಿ ಬಿಕಮ್ಸ್ ಎವ್ರಿಥಿಂಗ್ ಅಷ್ಟೇ. ಇವ್ರಿಗೆ TRP ಬೇಕು, ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಬೇಕು. ಸೊ ಫೈನಲಿ ಅವರ್ ಪ್ರಯಾರಿಟೀಸ್ ಆರ್ ಚೇಂಜಿಂಗ್ ಆ್ಯಂಡ್ ಆರ್ ದ ಪ್ರಯಾರಿಟೀಸ್ ರೈಟ್ ಅನ್ನೋ ವಿವೇಚನೆ ಇಲ್ಲ ಅಲ್ವಾ. ಐ ಪ್ರಿಫರ್ ಸಮಥಿಂಗ್ ಓಕೆ, ಬಟ್ ಇಸ್ ಇಟ್ ರೈಟ್ ಇನ್ ದ ಲಾಂಗ್ ರನ್? ಈ ಕ್ಷಣಕ್ಕೆ ರೈಟ್ ಅಂತ ಅಷ್ಟೇ ಅಲ್ಲ, ಇನ್ ದ ಲಾಂಗ್ ರನ್. ಐ ಥ್ರೋ ಅ ಬಾಟಲ್ ಆಫ್ ಪೆಪ್ಸಿ ಹಿಯರ್, ಕುಡಿದ್ಬಿಟ್ಟು ಫಸ್ಟ್ ಆಫ್ ಆಲ್ ಪೆಪ್ಸಿ ಕುಡಿಯೋದೇ ತಪ್ಪು, ಜಂಕ್ ಅದು. ಅಲ್ಲಿ ಎಸೆಯೋದು ಇನ್ನೂ ತಪ್ಪು. ಅಲ್ಲಿ ಎಸ್ಬಿಟ್ಟು ಹೋಗ್ತೀನಿ, ನಾನು ಎಸಿದ ತಕ್ಷಣ ಅನದರ್ ಪರ್ಸನ್ ಕಮ್ಸ್ ಬಿಹೈಂಡ್ ಮೀ, ಓ ಇಲ್ಲಿ ಎಸಿಬೋದು ಅಂತ ಅವ್ರು ಇನ್ನೊಂದು ಎಸಿತಾರೆ. ಆ್ಯಂಡ್ ಸ್ಲೋಲಿ ಇನ್ 1 week ದ ಹೋಲ್ ನೇಬರ್ಹುಡ್ ಸ್ಟಾರ್ಟ್ಸ್ ಯೂಸಿಂಗ್ ದಟ್ ಕಾರ್ನರ್ ಆಸ್ ಎ ಡಸ್ಟ್ಬಿನ್ ಅಲ್ವಾ. ಇಸ್ ಇಸ್ ನಾಟ್ ಎ ವೆರಿ ಸಿಂಪಲ್ ಫ್ಯಾಕ್ಟ್ ವಿಚ್ ವಿ ಸಿ ಅರೌಂಡ್ ಅಸ್. ಸೊ ಯಾರಿಗೆ ಪಾಪ ಬರಬೇಕು? ಜಾಸ್ತಿ ಪಾಪ ಪರ್ಸೆಂಟೇಜು ನಮಗೆ ಬರಬೇಕು. ವಿ ಪಯನಿಯರ್ ದಟ್ ಅಲ್ವಾ, ಗುಡ್ ಆರ್ ಬ್ಯಾಡ್, ವಿ ಸ್ಟಾರ್ಟ್ ದ ಥಿಂಗ್. ಸೊ ಪ್ರಯಾರಿಟಿ ಅದನ್ನು ಒಂದು ನಿಮಿಷ ಎತ್ಕೊಂಡು ಹೋಗಿ ಮನೇಲಿ ಎಸಿಬೋದಲ್ಲ, ಅಥವಾ ಲುಕ್ ಫಾರ್ ಎ ಡಸ್ಟ್ಬಿನ್. ಒಂದು ಸ್ವಲ್ಪ ದೂರ ಹೋಗ್ಬೋದು. ಸಮ್ ಥಿಂಗ್ಸ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದ ವೆಸ್ಟ್. ಇದನ್ನೆಲ್ಲ ಕಲಿಯಲ್ಲ ನಾವು. ಒಂದ್ಸಲ ನನಗೊಂದು ಅನುಭವ ಆಯಿತು, ಹೇಳ್ತೀನಿ ಕೇಳಿ. ಒನ್ ಓಲ್ಡ್ ಮ್ಯಾನ್, ಒಂದು ಜರ್ಮನ್ ಕಪಲ್ ಜೊತೆ ಇದ್ದೆ ನಾನು ನಾರಿಚಲ್ಲಿ, ಇಂಗ್ಲೆಂಡಲ್ಲಿ. ಹಿ ವಾಸ್ ಟೇಕಿಂಗ್ ಮಿ ಟು ಯೂನಿವರ್ಸಿಟಿ ಅಲ್ಲಿ ತೋರ್ಸೋಕ್ಕೆ ಅಂತ. ಐ ವಾಸ್ ಎ ಗೆಸ್ಟ್ ವಿತ್ ದೆಮ್. ಹೋಗ್ತಾ ಇದ್ವಿ, ಅಲ್ಲಿ ಯಾರೂ ಇಲ್ಲ. ನಮ್ಮ ಯೂನಿವರ್ಸಿಟಿ ಥರ ಅಷ್ಟೊಂದು ಸ್ಟೂಡೆಂಟ್ಸ್ ಕಾಣಿಸಲ್ಲ, ಯಾರೂ ಇರೋದೇ ಇಲ್ಲ ಆಚೆ. ಹೋಗ್ತಾ ಇದ್ದೀವಿ, ಎ ವೆರಿ ಲೋನ್ಲಿ ಪಾತ್. ಆ್ಯಂಡ್ ಹಿ ಸ್ಟಾಪ್ ದ ಕಾರ್. ಹಿ ವಾಸ್ 83 years old man. He stopped the car and he walked back. ನಾನು ಏನಾಯಿತು ಅಂತ ನೋಡ್ತಾ ಇದ್ದೆ. He walked back some 20-30 feet. ಅಲ್ಲೊಂದು ಯಾರೋ ಒಂದು ಪೇಪರ್ ಹಿಂಗೆ ಹಾಕಿದ್ರು. ಅದನ್ನು ಎತ್ಬಿಟ್ಟು ಇನ್ನೂ ಒಂದು 20-30 ಅಡಿ ಮುಂದಕ್ಕೆ ಹೋಗಿ ಡಸ್ಟ್ಬಿನಲ್ಲಿ ಹಾಕ್ಬಿಟ್ಟು ವಾಪಸ್ ಬಂದು, ಮೈ ಗಾಡ್ ಎಷ್ಟು ಲಿಟರ್ ಮಾಡಿಬಿಡ್ತಾರೆ ನಿಮ್ಮ ಕ್ಯಾಂಪಸ್ನ ಅಂತ. ಬಿಲೀವ್ ಮೀ, ಇನ್ ದ ಹೋಲ್ ಕ್ಯಾಂಪಸ್ ಆ ಒಂದು ಪೇಪರ್ ಬಿಟ್ಟರೆ ಎಲ್ಲೂ ಲಿಟರ್ ಇರಲಿಲ್ಲ. ಬಟ್ ಅವ್ರಿಗೆ ಆ ಒಂದು ಲಿಟರ್ನ ಸಹಿಸೋಕ್ಕಾಗಲಿಲ್ಲ. ದಟ್ ಓಲ್ಡ್ ಮ್ಯಾನ್, ಹಿ ಸ್ಟಾಪ್ ದ ಕಾರ್, ವೆಂಟ್ ಮಾಡಿದ್ರು. ನಾವು ಮಾಡ್ತೀವ, ಕಡಲೆಕಾಯಿ ತಿಂತ ಹಸ್ಕೊಂಡೇ ಹೋಗ್ತಿರ್ತೀವಿ. ನಮ್ಮ ಕಾರ್ ಗಲೀಜ್ ಆಗಬಾರ್ದು. ಸೊ ಸಮ್ ಥಿಂಗ್ಸ್ ಪ್ರಯಾರಿಟಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ದೇ ಪ್ರಿಫರ್ ದೇರ್ ಕಂಟ್ರಿ ಟು ಬಿ ಕ್ಲೀನ್. ದೇ ವಾಂಟ್ ದ footpaths to be clean. They want their public places to be clean. They want their public toilets to be clean. ನಮಗೆ we want to ape them in their dress. ಅವ್ರ ಥರ ಡ್ರೆಸ್ ಮಾಡ್ಕೊಳ್ಳೋಕೆ ಇಷ್ಟ, ಅವ್ರು ಪಿಜ್ಜಾ ತಿನ್ಕೊಳ್ಳೋಕೆ ಇಷ್ಟ, ಅವ್ರು ಇಂಗ್ಲೀಷ್ ಮಾತಾಡೋಕ್ಕೆ ಇಷ್ಟ. we want to go visit them and come back. ಅಲ್ಲಿ ನಾವು ಲಿಟರ್ ಮಾಡಲ್ಲ, ಅಲ್ಲಿ ತುಂಬ ಚೆನ್ನಾಗಿರ್ತೀವಿ, ಸದ್ಬುದ್ಧಿ ತೋರಿಸ್ತೀವಿ. ಇಲ್ಲಿ ಬಂದಮೇಲೆ we speak about them as very great people, but why don't we implement the same discipline here? ಅವ್ರು ಕ್ಯೂಸ್ ಬ್ರೇಕ್ ಮಾಡಲ್ಲ. ದೇರ್ ಮೆನಿ ಥಿಂಗ್ಸ್ ಅಂದರೆ ಅವರ ಪ್ರಯಾರಿಟೀಸಲ್ಲಿ ಮೇ ಬಿ ದೇರ್ ಫ್ಯಾಮಿಲಿ ವ್ಯಾಲ್ಯೂಸ್ ಅದು ಇದು ಮೇ ಹ್ಯಾವ್ ಗಾನ್ ಹೆವಾಕ್, ಬಟ್ ದೇರ್ ಸೋಷಿಯಲ್ ಆರ್ಗನೈಸೇಷನ್ ಇದೆಯಲ್ಲ, ಹೌ ದೇರ್ ಇದು ಪಬ್ಲಿಕ್ ಪ್ಲೇಸಸಲ್ಲಿರೋದು, ಅದನ್ನು ನಾವು ಕಲಿಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಅವರ್ ಪ್ರಯಾರಿಟಿ ಶುಡ್ ಬಿ ಟು ಕೀಪ್ ಅವರ್ ಕಂಟ್ರಿ ಕ್ಲೀನ್. ನನ್ನ ಮನೆ ಹೇಗೆ ಕ್ಲೀನಾಗಿರ್ತೀನೋ ನನ್ನ ದೇಶ ಹಾಗೆ. ಏನೂ ಆಗಲ್ಲ ಕೈಯಲ್ಲಿ ಹೋಗಿ ಕಸ ಎಕ್ಸಿದ್ರೆ. ಐ ಗಿವ್ ಯು ಒನ್ ಸ್ಮಾಲ್ ಎಕ್ಸಾಂಪಲ್. ನಾನು ಐ ವಾಸ್ ವರ್ಕಿಂಗ್ ಇನ್ ಎ ಕಾಲೇಜ್, ಒಳ್ಳೆ ಕಾಲೇಜು. ಎಲ್ಲ ನಮ್ಮ ಕಟ್ ಆಫ್ ನಂಬರೇ 95%. ಎಲ್ಲ 95% ಮೇಲ್ನವ್ರಿಗೆ ಸೀಟ್ ಕೊಡ್ತಾಯಿದ್ರು ನಮ್ಮ ಕಾಲೇಜಲ್ಲಿ. ಎಲ್ಲ ಬ್ರಿಲಿಯಂಟ್ ಸ್ಟೂಡೆಂಟ್ಸು. ಸೊ ವಾಟ್ ಇಫ್ ದೇ ಆರ್ ಬ್ರಿಲಿಯಂಟ್? ಲಿಟರ್ ಮಾಡೋದು ಮಾತ್ರ ಬಿಡ್ತಾ ಇರಲಿಲ್ಲ. ಹೇಳಿ 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 ಸಾಕಾಯಿತು. ಅಲ್ಲೊಬ್ಬ ಪ್ಯೂನು ಇದ್ದ, 3 ಅಂತಸ್ತು ಅವನೊಬ್ಬನೇ ಕ್ಲೀನ್ ಮಾಡೋದು. ನೋಡಿ ಅಕ್ಕ ಹೆಂಗೆ ಮಾಡ್ತಾರೆ, ಎಷ್ಟು ಸಲ ಗುಡಿಸ್ಲಿ, ಬೆಳಗಿಂದ ಸಾಯಂಕಾಲ ಗುಡಿಸ್ತಾನೆ ಇರ್ತೀನಿ, ಮತ್ತೆ ಕಸ ಹಾಕ್ತಾರೆ, ಪ್ರಿನ್ಸಿಪಾಲ್ ನನ್ನೇ ಬೈತಾರೆ ಅಂತ ಒಂದ್ಸಲ ಹೇಳ್ಕೊಳ್ತಾ ಇದ್ದ. ಪಾಪ ಅನ್ನಿಸ್ತು ನನಗೆ. ಐ ಟೋಲ್ಡ್ ಮೈ ಕೊಲೀಗ್, ಬನ್ನಿ ನಾವು ಕ್ಲೀನ್ ಮಾಡೋಣ ಅಂತ. ಅಯ್ಯೋ ನಾವ್ಯಾಕೆ ಮಾಡೋದು, ಉಮೇಶ್ ಮಾಡಲಿ. ಇಲ್ಲ ಮಾಡ್ತಾ ಇಲ್ಲ. 4-5 ಜನ ಯಾರೂ ಒಪ್ಕೊಳ್ಳಿಲ್ಲ, ಒಬ್ಬರು ಮಾತ್ರ ನನ್ನ ಜೊತೆ ಬಂದರು. ಯು ನೋ ವಾಟ್ ವಿ ಡಿಡ್? ವಿ ಪ್ಲ್ಯಾಂಡ್. ಕ್ಲಾಸ್ ರೂಮ್ ಬಿಡ್ತಾರಲ್ಲ, ಒಂದು ಕ್ಲಾಸ್ ಆದ ತಕ್ಷಣ ವೆನ್ ದೇ ಲೆಟ್ ದೆಮ್ ಆಫ್, we will start then. So I and you will go on picking up all the litter and putting it. Dustbin ಇದೆ ಅಲ್ಲಿ, but nobody uses that. Dustbin ಸುತ್ತು ಹಾಕ್ತೀವಿ, ಡಸ್ಟ್ಬಿನ್ ಒಳಗೆ ಹಾಕಲ್ಲ. ಅದೆಲ್ಲ ಟಿಪಿಕಲ್ ಇಂಡಿಯನ್ ಮೈಂಡ್ ಸೆಟ್ ಅದು. We started doing it. I expected that to happen because that had happened to me also in my school. Immediately ಬಂದರು some girls, oh madam ನೀವು ಯಾಕೆ ಮಾಡ್ತೀರಾ madam? They started helping me. They all joined us, you know. And 2-3 times ಹಾಗೇ ಮಾಡಿದ್ವಿ ನಾವು. And after that students, they started doing it. ಅಯ್ಯೋ ಮೇಡಮ್ ಎಚ್ತಾರೆ ಚೆನ್ನಾಗಿರಲ್ಲ, we will do it. If you can set a role model, things can change. So priority, you want it to be clean, okay. Be very careful about your preferences and priorities. Don't say I don't care. ಈ ಭಾವನೆ ಹೋಗಬೇಕು. Okay, we'll go ahead. Now I'd like one of you to tell me some instance which impressed you, somebody's value, somebody's noble help to you or someone else. ಯಾರೋ ಒಂದು ಒಳ್ಳೆ ಕೆಲಸ ಮಾಡಿದ್ರು, ಯು ಸಾ ಇಟ್, ಯು ಆರ್ ಡೀಪ್ಲಿ ಇಂಪ್ರೆಸ್ಡ್, ಇನ್ಫ್ಲೂಯೆನ್ಸ್ಡ್, ತುಂಬ ಖುಷಿ ಆಯಿತು.
or you did something very good, you helped somebody, and how you felt about it. ಅವ್ರು ನಿಮ್ಮನ್ನು ಹೊಗಳಿದ್ರೋ ಬಿಟ್ಟರು ಅದು that's secondary, but how you felt after doing something good. You can narrate either of them. ಯಾವುದಾದ್ರೂ ಒಂದು ಘಟನೆ, just one or two of you. Who would like to start? Yes. One of my friends who was working in YFS for a very short period of time, he told me that there is a vacancy. I joined it. Immediately after joining, through YFS colleague, I came to know there is one more position in Bangalore Medical College. It was through my another friend, where I was more happy telling that job for her, and she was more happy. ನನಗೆ ಇಲ್ಲಿ ಕೆಲಸ ಸಿಕ್ಕಿತ್ತು, ನನ್ನ ಮೂಲಕ ಒಬ್ರು ಕೆಲಸ ಸಿಕ್ತು ಅಂದಿದ್ದು ನನಗೆ ಲಾಸ್ಟ್ ವೀಕ್ ತುಂಬ ಖುಷಿ. Okay. Yes. The joy of giving. Okay. Anybody else wants to share? ವಾಕಿಂಗ್ ಮುಗಿಸ್ಕೊಂಡು ಎಲ್ಲಿ ಕುಡಿಯೋವಾಗ ನಾನು ಎಲ್ಲಿ ಕುಡಿದ್ಮೇಲೆ ಒಂದು ದುಡ್ಡು ಕೊಡಬೇಕಲ್ಲ, ಕೈಗಿನ ಸ್ವಲ್ಪ ಗಲೀಜಾಗಿ ಈ ಬೆರಳು ಮತ್ತೆ ಲಿಫ್ಟಿಂಗ್ ನೋಡ್ಕೊಳ್ತೇನೆ. ತಮಿಳ್ನಾಡು ಎನ್ನ ಸ್ವಾಮಿ ಇಬ್ಬರು ಹಿಂಗೆ ಕೊಡ್ತೀರ, ನೀವು ಎರಡು ಬೆರಳಲ್ಲಿ ಮತ್ತೆ ಕೊಡ್ತೀರ ಅಂತ ಬೇಜಾರು ಮಾಡ್ಕೊಂಡಲ್ಲ, ಗಲಾಟೆ ಮಾಡೋದಲ್ಲ, ಏನು ಹಿಂಗೆ ಕೊಡ್ತೀರಲ್ಲ ನೀವು ಅಂತ. ಹೇಗಪ್ಪ ಕೊಡೋದು, ಹಿಂಗೆ ಇಪ್ಪಡಿ ಕೊಡ್ಕೊಂಡು ಎರಡು ಕೈ ನಿಂತ್ಕೊಂಡೆ, ನಾ ಅಪ್ಪಡಿ ಕೊಡ್ಕೊಂಡು ಸ್ಮಾಲ್ ಥಿಂಗ್. Yes. ಸೊ ಅದೇ ಅಲ್ಲಿ ಕೊಡೋದ್ರಲ್ಲಿ ಕೂಡ ನಮಗೆ ಒಂದು ಗೌರವ ಇರಬೇಕು, ಒಂದು ರೆಸ್ಪೆಕ್ಟ್ ಇರಬೇಕು, ಅದ್ರ ಬಗ್ಗೆ ಕೂಡ ವ್ಯಾಲ್ಯೂ. Oh, it's a great value, sir. I am reminded of ತೈತ್ರಿಯ ಉಪನಿಷತ್ತಲ್ಲಿ ಹೇಗೆ ಕೊಡಬೇಕು ಅಂತ ಇದೆ. ಶ್ರದ್ಧೆಯ ದೇಯಂ, ಅಶ್ರದ್ಧೆಯ ಅದೇಯಂ, ಶ್ರಿಯಾದೇಯಂ, ಧಿಯಾದೇಯಂ, ಸಂವಿದಾದೇಯಂ. ಸಂವಿದ ಸರಿಯಾದ ರೀತಿಯಲ್ಲಿ ಕೊಡು ಅಂತ. ಬಾಯ್ಲಿ ಕಮ್ ಟೇಕ್ ದಿಸ್ ಕೊಡಬಾರ್ದು. ಕೆಲವರು ಸ್ಟೇಜ್ ಮೇಲೆ ಕರ್ಬಿಟ್ಟು ನೋಡಿ, ಇವನೊಬ್ಬ ಬಡವ, ಇವನು ತುಂಬ ದರಿದ್ರ, ಇವನಿಗೇನೂ ಇಲ್ಲ, ಇವನು ಕಂಬಳಿ ಕೊಡ್ತಾ ಇದ್ದೀವಿ, ಎಸ್ ಎಲ್ಲ ಚಪ್ಪಾಳೆ ತಟ್ಟಿ ಎಲ್ಲಿ ಕ್ಯಾಮ್ರಾ ಅವರೇ, ಇದೆಲ್ಲ ಅಭ್ಯಾಸ ಆಗೋಗಿದೆ ನಮ್ಮ ಸಭೆಗಳಲ್ಲಿ, ಪರ್ಟಿಕ್ಯುಲರ್ಲಿ ಆ ಕಿಟಿ ಪಾರ್ಟಿಗಳು ಮಾಡೋ ಸಭೆಗಳಲ್ಲಿ ತುಂಬ ಜಾಸ್ತಿ ಆಗೋಗಿದೆ. ಆ ಪಾಪ ಆತ ಬರ್ಬೋದು ಒಂದು ಕಂಬಳಿ ತೊಗೊಳಕ್ಕೆ, ಬಟ್ ಅವನ ಈಗೋಗಿ ಎಷ್ಟು ಹರ್ಟ್ ಆಗುತ್ತೆ ಅಲ್ವಾ? ಹೌ ಬ್ಯಾಡ್ ಹಿ ಮೇ ಫೀಲ್ ಅಲ್ವಾ? ಹಿ ವಿಲ್ ನೆವರ್ ರಿಮೆಂಬರ್ ದಟ್ ಸಭೆ ಅಗೇನ್, ಯಾಕೆಂದರೆ ಹಿ ವಾಸ್ ಟ್ರೀಟೆಡ್ ಲೈಕ್ ದಟ್. ಆ ಕಂಬಳಿ ಮಾತ್ರ ಬೇಕಿತ್ತು. ಸೊ ದರ್ ಇಸ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ಸಂವಿದಾದೇಯಂ, ಸರಿಯಾದ ಕ್ರಮದಲ್ಲಿ ಕೊಡಬೇಕು. ವೆರಿ ನೈಸ್ ಥಿಂಗ್. ಚಿಕ್ಕದಾದರೂ ತುಂಬ ಅರ್ಥಪೂರ್ಣವಾದಂಥ ಸಂದರ್ಭ. ಹೀಗೆ ತುಂಬ ಸಂದರ್ಭಗಳಿರುತ್ತೆ. ಎನಿಬಡಿ ಎಲ್ಸ್ ವಾಂಟ್ಸ್ ಟು ಶೇರ್? ಜಸ್ಟ್ ಒನ್ ಮೋರ್ and then we'll go ahead. Yes. It happened in my own life. My daughter, before going to US, we had discussed. I had told her after some time, I have only one daughter for us. ಆಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ವಾಪಸ್ ಬಾಮ್ಮ ಚೆನ್ನಾಗಿರುತ್ತೆ, ಎಲ್ಲ ಒಟ್ಟಿಗೆ ಇರೋಣ ಅಂತ ಹೇಳಿದ್ದೆ. After 6 years, she kept that in mind. She told me, Mummy, I remember, ಅಮ್ಮ ನೀ ಹೇಳಿದ್ದೆ ಜ್ಞಾಪಕ ಇದೆ, I think I'll start thinking ಅಂದ್ಬಿಟ್ಟು 1 year ತಗೊಂಡ್ಲು. And she discussed with her boy whom she was going to marry. ಇಬ್ರು ಒಪ್ಕೊಂಡು ಹೋಗೋಣ ವಾಪಸ್ ಅಂತ ಹೇಳಿ she came back after 6 years. So that value she kept up now. I'm very proud to say today. Yes. For my daughter. One of the few fortunate parents, madam. Because most of them export their children today to America, and they're also happy. ಇಲ್ಲಿ ಬಾತ್ರೂಮಲ್ಲಿ ಬಿದ್ದು ಫ್ರ್ಯಾಕ್ಚರ್ ಆಗಿರುತ್ತೆ, ನೋಡ್ಕೊಳೋಕೆ ಯಾರಿಲ್ಲ, ನನ್ನ ಮಗ ಅಮೇರಿಕಾದಲ್ಲಿ ಇದ್ದಾನೆ ಅಂತ. ಐ ಡೋಂಟ್ ನೋ ವಾಟ್ ಪ್ರೈಡ್. ಅಲ್ಲ, ಮಕ್ಕಳು ಒಳ್ಳೇದು ಮಾಡ್ಬೇಕಲ್ಲ, ಹೇಳ್ಕೋಬೇಕಲ್ವಾ? ದಿಸ್ ಇಸ್ ನೈಸ್ ಮೇಡಮ್. ಯು ಆರ್ ವೆರಿ ಫಾರ್ಚುನೇಟ್ ಟು ಹ್ಯಾವ್ ಅ ಡಾಟರ್ ಹೂ ಅಂಡರ್ಸ್ಟುಡ್. ಸರ್ ನೀವು ಹೇಳಲೇಬೇಕು. ನಾನು US ಅಲ್ಲಿ ಇದ್ದೀನಿ, ಇಷ್ಟೊಂದು ಸಂಪಾದನೆ ಮಾಡ್ತೀನಿ, ವೈ ಟು ಟೇಕ್ ಆಟೋ ಅಂತ ಹೇಳಿದೆ. ಅದು ದುಡ್ಡು ಇದೆ ಅಂತ ಸುಮ್ಮನೆ ಖರ್ಚು ಮಾಡ್ತಾರೆ. ವ್ಯಾಲ್ಯೂ ದಟ್ ಐ. ಗ್ರೇಟ್. ಏನಷ್ಟು ಅರ್ಥಪೂರ್ಣವಾಗಿದೆ ನೋಡಿ ಅಲ್ವಾ ನಿಜ. ನಾವು ವಿ ವೇಸ್ಟ್ ಮನಿ ಲೈಕ್ ಎನಿಥಿಂಗ್. ಬಹಳ ನಿಜ. Excuse me, he is another person who has come. lot of things. ಯಾರು? ಅಫ್ಕೋರ್ಸ್ ವೆಂಕಟೇಶ್ ಮೂರ್ತಿ ಅವರು. ಎಸ್, ಸೇರಿಸಿದೀವಿ. ಹೌದೌದು. ಹಿ ಈಸ್ ದ ಫೌಂಡೇಶನ್ ಫಾರ್ ಆಲ್ ದಿಸ್. ನೋಡಿ, ಒನ್ ಪರ್ಸನ್ ಪಯನಿಯರ್ಸ್, ದಟ್ ಈಸ್ ವಾಟ್ ವಿ ವಾಂಟ್. ಒಬ್ಬರು ಮುಂದೆ ನಿಂತರೆ ಖಂಡಿತ ಬರ್ತಾರೆ. ಐ ಆಮ್ ರಿಮೈಂಡೆಡ್ ಆಫ್ ಅ ಸ್ಟೋರಿ. ಐ ಡೋಂಟ್ ಜಸ್ಟ್ ವಾಂಟ್, ತುಂಬ ಅಲ್ಲಿ ಹೋಯಿತು, ಬಟ್ ಎನಿವೇ ಆಫ್ಟರ್ ದ ಸ್ಟೋರಿ ವಿಲ್ ಗೆಟ್ ಡೈರೆಕ್ಟ್ಲಿ ಇನ್ ಟು ದ ಟಾಪಿಕ್. ಐ ಜಸ್ಟ್ ರೆಡ್ ದಿಸ್ ಇನ್ ಒನ್ ಆಫ್ ದ ನ್ಯೂಸ್ ಪೇಪರ್ ಕಾಲಮ್ಸ್. ಕರುನಾಡು ಬಾ ಬೆಳಕೆ ಯಾವುದೋ, ಅಥವಾ ಕ್ಷಣವತ್ತು ಆಣಿಮುತ್ತು. ಇಟ್ಸ್ ಅ ವೆರಿ ನೈಸ್ ಸ್ಟೋರಿ, ವೆರಿ ಕ್ಯೂಟ್. ಐ ಥಿಂಕ್ ಯೂತ್ ಫಾರ್ ಸೇವಾ ಅವ್ರಿಗೆ ತುಂಬ ಇಷ್ಟ ಆಗುವಂಥ ಕಥೆ. ಅವ್ರು ಯು ಮೈಟ್ ಹ್ಯಾವ್ ಕಮ್ ಅಕ್ರಾಸ್ ದಿಸ್. ಏನಂತಂದರೆ, ಇಟ್ ಸೀಮ್ಸ್ ಇನ್ ಆಫ್ರಿಕಾ ದರ್ ಇಸ್ ಅ ಲಿಟಲ್ ಬರ್ಡ್, ವೆರಿ ಸ್ಮಾಲ್, ಇಟ್ ಇಸ್ ಜಸ್ಟ್ 2.5 inches ಬಿಗ್.
ಆ ಪಕ್ಷಿಗೆ ರೈನ್ ಬರ್ಡ್ ಅಂತ ಕರೀತಾರೆ. ಅಂಡ್ ಇಟ್ಸ್ ಆಲ್ಸೋ ಕಾಲ್ಡ್ ದ ದೇವದೂತ, ಏಂಜಲ್, ಸಮ್ ಆಫ್ರಿಕನ್ ವರ್ಡ್ ವಿಚ್ ಐ ಡೋಂಟ್ ರಿಮೆಂಬರ್. ಇಟ್ಸ್ ಕಾಲ್ಡ್ ದ ಏಂಜಲ್, ದೇವದೂತ, ದ ಮೆಸೆಂಜರ್ ಆಫ್ ಗಾಡ್ಸ್. Why do people call it so? There's a small legend behind that. The African people tell this. ಏನಪ್ಪ ಅಂದರೆ, Africa is full of jungles and evergreen forests. It seems in one such a forest there was a forest fire, kaadgicchu. So everything started burning and animals and birds were running havoc. They were trying to save their lives. Everything was burning and burning. This little bird, 2.5 inch big, okay, it saw, my God, this whole forest which was our home is burning. We have to do something to protect our home. And it went and told all birds, come on, let us join hands, let us do something, let's bring water and pour it on the forest fire and put off the fire. But all the animals said, no way, we just want to save our lives, there is no time to do all that. No, they were all running away. But this little bird really wanted to do something, priority. It wanted to really do something. So the bird thought, okay, so what if others don't do, I will do it. It went to a nearby lake, and it's a 2.5 inch bird, and imagine how small its beak would be. So it goes to a nearby lake, takes some water in its little beak, and it pours that water, sprinkles rather the water on the forest fire. It again flies back to the lake, brings some water and sprinkles it on the forest fire. The forest was burning, raging fire, and this little bird is frantically trying to save the forest, doing its little bit of service. And other animals and birds were laughing at it. You stupid fool, you'll get burnt. Do you think you can do anything? Your few drops of water can never put off the fire. But the bird had no time to listen. It was just doing its job. We all forget that there's somebody else watching. Up there with the CCTV camera, there will be somebody watching us all the time. And the camera is within us, so you can never detect it outside. And those angels in heaven, they saw, wow, this little bird is so noble. We need to help this bird. So what if animals and birds and human beings don't help this bird? We will help this bird. So they started pouring rain. There was a big rain and all the forest fire fell off. And since then that little bird is called the messenger of God. So whenever they see this little bird fly across, it seems the African tribals jump up and dance and say, oh, it's going to rain. So very nice, alva? Ishta agatte. We're all like the little birds. So Venkatesh Murthy ಅವರು ಹಾಗೆ ಲಿಟಲ್ ಬರ್ಡು. ಅವ್ರು ಅಮೇರಿಕದಲ್ಲಿದ್ದರು. They saw something is burning in India. ಏನೋ ಮಾಡಬೇಕು ಅಂತ. With his little family he flew back. ಯಾರು ಬರ್ತಾರೆ, ಯಾರು ಸೇರ್ತಾರೆ, ಇವತ್ತು ನಮ್ಮ ಯುವಕರಿಗೆ ಎಲ್ಲಿ ಟೈಮು, ದೇ ಹ್ಯಾವ್ ಆಲ್ ದ ಟೈಮ್ ಫಾರ್ ಫ್ಯಾಷನ್ ಆ್ಯಂಡ್ ಕನ್ನಡಿ ಮುಂದೆನೇ ಆಗೋಗುತ್ತೆ ಸುಮಾರು ಹೊತ್ತು. ಯಾರು ಬರ್ತಾರೆ, ಇಂಥ ಒಂದು ನೆಗೆಟಿವ್ ಇದು ಇದ್ದೇ ಇರುತ್ತೆ. ದೀಸ್ ಇನಿಬಿಷನ್ಸ್ ವಿಲ್ ಬಿ ದೇರ್ ಇನ್ ಬಿಗಿನಿಂಗ್. ಯಾರಿಲ್ಲದೆ ಇದೇನು, ನಾನು ಮಾಡ್ತೀನಿ. ಆ್ಯಂಡ್ ಹಿಸ್ ವಂಡರ್ಫುಲ್ ವೈಫ್ ಸಪೋರ್ಟೆಡ್ ಹಿಮ್. ಅವರಿಬ್ಬರು ಶುರು ಮಾಡಿದ್ರು. ಐ ರಿಮೆಂಬರ್ ನಾವಿನ್ನು ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದು ಕೂಡ ಅಕ್ಷರಮಲ್ಲಿ ಫಸ್ಟ್ ಟೈಮ್ ಅವ್ರು ಮೀಟ್ ಟೈಮ್ ಇಂಥದ್ದು ಇನಿಷಿಯೇಟಿವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದು ಕೂಡ ನಂಗೆ ನೆನಪಿದೆ. ಸೊ ಇಟ್ ಜಸ್ಟ್ ಸ್ಟಾರ್ಟೆಡ್ ದ ಲಿಟಲ್ ಬರ್ಡ್. ಲುಕ್ ಹೌ ಯು ಆಲ್ ಫ್ಲಾಕ್ ಟುಗೆದರ್ ಅಲ್ವಾ. ನಿಮಗೆ ಗೊತ್ತಿಲ್ಲ, ದ ಕಾಲ್ ಕಮ್ಸ್ ಫ್ರಮ್ ಸಮ್ವೇರ್. ನಮ್ಮನ್ನೆಲ್ಲ ಕನೆಕ್ಟ್ ಮಾಡೋಕ್ಕೆ ಇನ್ನೊಂದು ಇಂಟರ್ನೆಟ್ ಇದೆ. ಸೊ ದಟ್ ಇಂಟರ್ನೆಟ್ ವಿಲ್ ವರ್ಕ್. ಎಲ್ಲೋ ಒಂದು ಕಡೆ ಅನಿಸುತ್ತೆ, ನಾನು ವಾವ್ ಎಲ್ಲ ಸೇರ್ಕೊಂಡು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ, ವೈ ನಾಟ್. ಯು ಕಮ್ ಹಿಯರ್, ಯು ಸ್ಟಾರ್ಟ್ ವರ್ಕಿಂಗ್, ಯು ನಾಟ್ ಓನ್ಲಿ ಸ್ಟಾರ್ಟ್ ವರ್ಕಿಂಗ್, ಯು ಲರ್ನ್ ಟು ವರ್ಕ್, ಯು ಡೆವಲಪ್ ಸ್ಕಿಲ್ಸ್. ಹೇಳಿ, ನೀವು ಯೂತ್ ಫಾರ್ ಸೇವಾ ಬರೋ ಮುಂಚೆ, ಕೆಲಸ ಮಾಡೋ ಮುಂಚೆ ನಿಮಗೆ ಆರ್ಗನೈಸೇಷನ್ ಸ್ಕಿಲ್ಸ್ ಇತ್ತಾ? ಡಿಡ್ ಯು ನೋ ಹೌ ಟು ಟಾಕ್ ಟು ಸ್ಟ್ರೇಂಜರ್ಸ್? ವೆರ್ ಯು ಸೋ ಕಾನ್ಫಿಡೆಂಟ್? ನಾವು ಯು ವಾಕ್ ಇನ್ ಟು ಎನಿ ಕಾರ್ಪೊರೇಟ್ ಆಫೀಸ್ ಅಂಡ್ ಸೇ, ಸರ್ ನಮ್ಮ ಯೂತ್ ಫಾರ್ ಸೇವಾ ಇದೆ ಇಂಥ, ಪ್ಲೀಸ್ ಕಮ್. ನಿಮ್ಮ ನೋಡ್ಬಿಟ್ಟು ಒಪ್ಕೊಂಡ್ಬಿಡ್ತಾರೆ ಅವರು ಅಲ್ವಾ. ಡಿಡ್ ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್? ಡಿಡ್ ಯು ಹ್ಯಾವ್ ದೋಸ್ ಕಮ್ಯುನಿಕೇಷನ್ ಸ್ಕಿಲ್ಸ್? ಡಿಡ್ ಯು ಹ್ಯಾವ್ ಸೋ ಮಚ್ ಆಫ್ ಕಂಟೆಂಟ್? Did you have so much of a dignified presentation about yourself? So many friends, alva? Nam lecture alla admele hogi nim paadi ಖುಷಿಯಾಗಿ ಮಾತಾಡ್ಕೊಳ್ತೀರಾ. So many friends, and you know life. We have seen poor people. You know the needs of life. We have started thinking in a different way. You are more mature, more open. You are more broad-minded, alva? We grow up in many ways. So idella yakaytu when you started doing something. Who started all this? One little bird, alva? So yavaglu hage, you should always try to be that little bird. Don't worry about whether people will come along with you, but God will come along with you as long as your ideology is dharma based. If it is adharma based, people will come to you, but not God. Sir, you wanted to say something? The unknown angel can keep at every service. So when Venkatesh Murthy knew that the youths are the known angels.
Yes, yes. Yes, yes. Definitely. And this should grow. It should become a big tide and... ನಿನ್ನೆ ನನಗೊಂದು ಎಕ್ಸ್ಪೀರಿಯನ್ಸ್. ನಿನ್ನೆ ವಾಸ್ ಇನ್ ದ ಅಪ್ರೈಸಲ್ ವಿತ್ ಮೈ ಬಾಸ್. ಎಲ್ಲ ಮಾಡಿಬಿಟ್ರು. ವಿ ಹ್ಯಾವ್ ಡಿಸ್ಕಸ್ಡ್ ಅಂಡ್ ಮೋಸ್ಟ್ ಆಫ್ ದ ಅಪ್ರೈಸಲ್, ವಾಟ್ ಸೆಲ್ಫ್ ಅಪ್ರೈಸಲ್ ಅಂಡ್ ಅವರ್ ಅಪ್ರೈಸಲ್ ಇಬ್ರು ಎರಡು ಸೇಮ್ ವೇ ಇತ್ತು. ನಾನು ಆಮೇಲೆ ಎಲ್ಲ ಹೇಳಿಬಿಟ್ಟು there is a 5 category, I am in the third category ಅಂತ ಆಗ್ತದೆ. ಓಕೆ ರೈಟ್, ತೊಂದರೆ ಇಲ್ಲ. ನಾನು ಹೇಳಿದೆ, ಐ ನೋ ವಾಟ್ ಐ ಆಮ್, ಐ ನೋ ವಾಟ್ ಐ ವಿಲ್ ಗೆಟ್, ಆ್ಯಂಡ್ ಐ ನೋ ವಾಟ್ ಯು ಆರ್, ಆ್ಯಂಡ್ ಯು ನೋ ವಾಟ್ ಅಬೌಟ್ ಮೀ. ಸೊ ನಥಿಂಗ್ ವರಿ, ವಾಟ್ ಎವರ್ ಯು ಆರ್ ಪುಟಿಂಗ್ ಮೀ ದ ಲಾಸ್ಟ್ ಕ್ಯಾಟಗರಿ, ಐ ವಿಲ್ ಸೈನ್ ಅಂಡ್ ಗೋ, ಐ ನೋ ವಾಟ್ ಐ ವಿಲ್ ಗೆಟ್. ಸೊ ಅವ್ರು ಹೇಳಿದ್ರು, ದೇ ಮೆಚ್ಯೂರಿಟಿ ಬಂತಲ್ವಾ, ನಿಮ್ಮದು ಲೈಫ್ ಚೆನ್ನಾಗಿರುತ್ತೆ, ವೆದರ್ ಯು ಆರ್ ಗೆಟಿಂಗ್ ಮನಿ ಆರ್ ದೀಸ್ ಥಿಂಗ್, ಪ್ರಮೋಷನ್ ಆ್ಯಂಡ್ ದೀಸ್ ಥಿಂಗ್ಸ್, your life will be awesome ಅಂತ ಹೇಳಿದ್ರು. So the value what I learned from the life is, this is whatever we do, ನಮ್ಮ ಧರ್ಮ ಮಾಡಿದ ತಕ್ಷಣ, ಧರ್ಮದಲ್ಲಿ ಇರಿದ ತಕ್ಷಣ ಆಟೋಮೆಟಿಕ್ ನಮಗೂ ಧರ್ಮೋ ರಕ್ಷತಿ ರಕ್ಷಿತ. ಎಸ್, ಸರ್ಟಿಫಿಕೇಟು ನಮ್ಮ ಒಳಗಡೆಯಿಂದ ಬರುತ್ತೆ, ಫೈನಲ್ ಆಗಿ ಬರುತ್ತೆ ಅದು. ಸೊ ದಟ್ಸ್ ಮೋರ್ ಇಂಪಾರ್ಟೆಂಟ್. ಅದರ್ ಸರ್ಟಿಫಿಕೇಟ್ಸ್ ಆರ್ ಟೆಂಟೇಟಿವ್, ನಾಟ್ ದಟ್ ದೇ ಆರ್ ನಾಟ್ ಇಂಪಾರ್ಟೆಂಟ್. ಅದು ಬೇಕು, ವಿ ಹ್ಯಾವ್ ಟು give some consideration to them. Anyway, now we'll go ahead. Now, the same thing what we spoke about, I will be discussing 2 topics before we go into the activities part. These are 2 things which we all must know as Indians. ಯಾಕೆ ಅಂತಂದರೆ, ನಮ್ಮ ಭಾರತೀಯ ದೃಷ್ಟಿಕೋನವನ್ನೇ ತಿಳ್ಕೊಳ್ಳದೆ ನಾವು ಭಾರತಕ್ಕಾಗಿ ಕೆಲಸ ಮಾಡೋದು, ಇಟ್ ಇಸ್ ವೆರಿ ವೆರಿ ಫೂಲಿಶ್. ನಮಗೆ ಭಾರತ ಗೊತ್ತಿಲ್ಲ, ಭಾರತೀಯ ಭಾವನೆ ಗೊತ್ತಿಲ್ಲ, ಭಾರತೀಯ ಭಾಷೆ ಗೊತ್ತಿಲ್ಲ, ಭಾರತೀಯ ಧರ್ಮ ಗೊತ್ತಿಲ್ಲ, ಹಿನ್ನೆಲೆ ಗೊತ್ತಿಲ್ಲ, ಆ್ಯಂಡ್ ಯಾವುದೋ ಒಂದು ತೊಗೊಂಡ್ಬಿಟ್ಟು ಬೇರೆಯವ್ರದ್ದು ಹೇರೋದು ಸರಿ ಹೋಗೋದಿಲ್ಲ. ಸೊ ವ್ಯಾಲ್ಯೂಸ್ ಬಗ್ಗೆ ನಮ್ಮ ದೇಶ ಏನು ಹೇಳಿದೆ, ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಧರ್ಮ ಅನ್ನೋದನ್ನು 3 ಡೈಮೆನ್ಷನ್ಸಲ್ಲಿ ಹೇಳ್ತಾರೆ, 3 ಲೆವೆಲ್ಸಲ್ಲಿ ಹೇಳ್ತಾರೆ. ದ ಫಸ್ಟ್ ಲೆವೆಲ್ ಆಫ್ ಧರ್ಮ ಇಸ್ ಕಾಲ್ಡ್ ಋತ. ಋತ ಅಂತ ಹೇಳ್ತಾರೆ. ಋತ ಅಂತಂದರೆ ಇಟ್ಸ್ ಎನ್ ಕಾಂಪ್ರಹೆನ್ಷನ್ ಆಫ್ ವ್ಯಾಲ್ಯೂ. ಅಂತರಂಗದಲ್ಲಿ ಮೆಂಟಲಿ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಫಸ್ಟ್ ಆಫ್ ಆಲ್ ಮೆಂಟಲ್ ಕಾಂಪ್ರಹೆನ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಕೆಲವ್ರು ಹೇಳಿದ್ರು ಇಟ್ ಇಸ್ ಆ್ಯಕ್ಷನ್ ಅಂತೇನೋ ಹೇಳೋದು. ಅಂದರೆ ಆಯಾ ಸಿಚುವೇಷನಲ್ಲಿ ಹೌ ಯು ನೀಡ್ ಟು ಆ್ಯಕ್ಟ್. ಫಾರ್ ಎಕ್ಸಾಂಪಲ್, ನಾನು ಪೂಜೆ ಮಾಡ್ತಾ ಇದ್ದೀನಿ, ಹೇಗೆ ಮಾಡಬೇಕು ಪೂಜೆ? ಮೈ ಮರೆತು ಪೂಜೆ ಮಾಡಬೇಕು ಅಲ್ವಾ? ಐ ಶುಡ್ ಬಿ ಡೂಯಿಂಗ್, ದೇವರನ್ನೇ ಸ್ಮರಿಸ್ಕೊಂಡಿರಬೇಕು. ಒಂದು ವೇಳೆ ನಾನು ಬಹಿರ್ಮುಖವಾಗಿದ್ದೀನಿ, ಮೈ ಮೈಂಡ್ ಇಸ್ ಆಚೆ ಎಲ್ಲೋ ಇದೆ, ಐ ಆಮ್ ಏಬಲ್ ಟು ಗೇಜ್ ವಾಟ್ ಇಸ್ ಹ್ಯಾಪ್ನಿಂಗ್ ಅರೌಂಡ್ ಮೀ. ಸಡನ್ನಾಗಿ ಮನೆ ಮುಂದೆ ಏನೋ ಆಕ್ಸಿಡೆಂಟ್ ಆಗೋಯ್ತು, ಯಾರಿಗೋ ಏನೋ ಆಗ್ಬಿಟ್ಟು, ಯಾರೋ ಬಿದ್ದುಬಿಟ್ರು, ಏನೋ ಸಮ್ ಕ್ಯಾಶುಯಾಲಿಟಿ.